ವೆಲ್ಕಮ್ ಬ್ಯಾಕ್ ಟು ಸೌಪಾದಪಿ ಮಾತುಗಳು. ನಾನು ನಿಮ್ಮ ಪ್ರೀತಿ ಇವತ್ತು 4 ಮಾತು. ಇಂಡಿಯಾ ಎಕಾನಮಿ ಫುಲ್ ಸ್ಟ್ರಾಂಗು, ಆದರೆ ನಮ್ಮ ಪಾಕೆಟ್ ಏನಂತತಿ. ನ್ಯೂಸ್ ನೋಡಿದರೆ ಇಂಡಿಯಾ ಎಕಾನಮಿ ಫುಲ್ ಸ್ಟ್ರಾಂಗ್ ಅದ, ಗ್ರಾಫ್ ನೋಡಿದ್ರೆ ಫುಲ್ ಮ್ಯಾಲೆ ಹೊಂಟದ, ನಂಬರ್ಸ್ ನೋಡಿದ್ರೆ ಎಲ್ಲ ಹೇಳ್ತಾವ್ರಿ ಫುಲ್ ಗ್ರೋತ್ ಆಗಾಕತ್ತದ ಅಂತೇಳಿ. ಆದ್ರೆ ನಂಗೊಂದು ಡೌಟ್ ಅದ, ಇಂಡಿಯಾ ಎಕಾನಮಿ ಏನೋ ಫುಲ್ ಸ್ಟ್ರಾಂಗ್ ಅದ, ಆದರೆ ನಮ್ಮ ಪಾಕೆಟ್ ಯಾಕೆ ಬರ್ತಾ ಇಷ್ಟು ವೀಕ್ ಆಗತ್ತದ. ಟಿವಿ ಒಳಗೆ ಹೇಳ್ತಾರೆ ಇಂಡಿಯಾ ಫುಲ್ ದವಾಶ್ ಬೆಳೆಯಾಕತ್ತದ ಅಂತೇಳಿ. ಹಂಗೆ ನಮ್ಮ ದಿನದ ಲೈಫ್ ನೋಡಿದ್ರೆ ಖರ್ಚು ಅಂತೂ ದಿನ ಮುಗಿಲ್ ಮುಟ್ಟಾಕತ್ತಾವ. ಸ್ಯಾಲ್ರಿ ಬಂದಾಗ ನಾವೆಲ್ಲ ಫುಲ್ ರಾಯಲ್ ಲೈಫ್ ಒಳಗೆ ಇರ್ತೀವಿ. ಅದ 3 ದಿನ ಆದಮೇಲೆ ಬಜೆಟ್ ಮೀಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಆನ್ಲೈನ್ದಾಗ ಆಫರ್ ನೋಡಿದ್ರೆ ಸಾಕು, ಎಲ್ಲ ಕಾರ್ಟ್ ಒಳಗೆ ಫೇವ್ರೇಟ್ ಐಟಮ್ ಒಳಗೆ ಫುಲ್ ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ. ಇನ್ನೇನು ತೊಗೊಳ್ಳೋ ದಿನ ಬಂತಂದ್ರೆ ಸಾಕು, ಅವಾಗ ಇಲ್ಲಿ ಬಿಡ್ಲಿ ಮುಂದಿನ ತಿಂಗಳು ತೊಗೊಳ್ಳೋಂತ ಮುಂದೆ ಹಾಕ್ತಾನೇ ಇರ್ತೀವಿ. ಇಂಡಿಯಾ ಎಕಾನಮಿನೂ ಫುಲ್ ಸ್ಟ್ರಾಂಗ್ ಆಗತ್ತದ. ಹಂಗೆ ನಮ್ಮ ರೆಂಟು, ನಮ್ಮ ದಿನದ ಖರ್ಚು, ಟ್ರಾವೆಲು ಎಲ್ಲನೂ ಫುಲ್ ವಜ್ಜಾಗತ್ತವ. GDP ಮ್ಯಾಗ ಹೊಂಟದ, ಆದರೆ UPI ಬ್ಯಾಲೆನ್ಸ್ ಫುಲ್ ಕೆಳಗೆ ಬರಾಕತ್ತದ. ಇವಾಗ ಸ್ಯಾಲ್ರಿ ಇನ್ನೂ ಜಾಸ್ತಿನೇ ಬರ್ತಿದೆ ಎಲ್ಲರಿಗೂ, ಒಪ್ಕೋಬೋದು. ತುಂಬ ಜಾಸ್ತಿ ಸ್ಯಾಲ್ರಿ ಬರ್ತಾ ಇರುತ್ತೆ. ಒಬ್ಬರು ಕಡಿಮೆ ಬರ್ತಾರೆ, ಒಬ್ಬರು ಜಾಸ್ತಿ ಬರ್ತಿರ್ತಾರೆ. ಆದ್ರೆ ಬೆಂಗಳೂರಿಗೆ ನೋಡ್ಬೇಕ್ರಿ, ಪರ್ರೆಂಟ್ ಅಂಕರು ಮುಗಿಲ್ ಮುಟ್ಟಾವ. 1 BHK 1 RK 13-14 ಸಾವಿರ ರೂಪಾಯಿ ಕೇಳ್ತಾರೆ. 1 RK ಇರತ್ತೆ, ಒಂದು ಸಣ್ಣ ಕೋಳಿ ಒಳಗೆ ಒಂದು ಅಡುಗೆ ಮನೆ, ಒಂದು ಬಾತ್ರೂಮ್ ಇಷ್ಟೇ ಇರುತ್ತೆ. ಅದಕ್ಕೆ 14 ಸಾವಿರ 15 ಸಾವಿರ ಕೇಳ್ತಾರೆ. 1 BHK ಕೇಳ್ತಾರೆ 25-30 ಸಾವಿರ ಕೇಳ್ತಾರೆ. ಇಷ್ಟೆಲ್ಲ ಕಾಸ್ಟ್ಲಿ ಇರಬೇಕಾದ್ರೆ ಇನ್ನು ಬರೀ ಇರಾಕ ಎಷ್ಟು ರೊಕ್ಕ ಕೊಟ್ಟಿವಿ ಅಂದ್ರೆ, ಇನ್ನು ಎಕ್ಸ್ಟ್ರಾ ನೀರು, TV, ಕರೆಂಟ್ ಬಿಲ್ಲು, ವಾಷಿಂಗ್ ಮಷೀನು, ಅದು ಇದು ಸಂತಿ ಎಲ್ಲ ಸೇರ್ಕೊಂಡು ಮುಗಿಲು ಮುಟ್ಟುತ್ತೆ. ಬಂದೇ ಸ್ಯಾಲ್ರಿ ಒಳಗೆ ಅರ್ಧ ಅಡ್ಡಾಡಕ್ಕೆ ಹೋಗುತ್ತಾ, ಅರ್ಧ ಟ್ರಾಫಿಕ್ ಒಳಗೆ ಹೋಗುತ್ತಾ. ಇನ್ನೇನು ಮನೆ ಬಂದು ಆರಾಮ ಮಕ್ಕೋಬೇಕಾದ್ರೆ ಕರೆಂಟ್ ಜಾಸ್ತಿ ಉರಿಸಿದ್ರು ತ್ರಾಸು, ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ ಅಂತೇಳಿ ಎಲ್ಲ ಕಡೆಯಿಂದ ಖರ್ಚು ಜಾಸ್ತಿ ಆಗುತ್ತೆ. ನಾನು ಹಿಂಗೆ ಮೊನ್ನೆ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಮಾರ್ಟ್ ಹೋಗಿದ್ದೆ. ಒಂದು ಸ್ವಲ್ಪ ಹೆಲ್ದಿ ಐಟಮ್ಸ್ ಎಲ್ಲ ತೊಗೊಂಬಂದ್ರ ಅಂತೇಳಿ ಹೋಗಿ ಪ್ರಾಡಕ್ಟ್ ರೇಟ್ ನೋಡ್ತೀನಿ. ಯಪ್ಪ, ಗೋಡಂಬಿ ಮೊಣಕ ಎಲ್ಲ ಸಿಕ್ಕಾಪಟ್ಟಿ ಕಾಸ್ಟ್ಲಿ ರೀ. ನೋಡ್ಬಿಟ್ಟು ಭಾಳ ಹಂಗೆ ಬಂದು ನಾನು ನಮ್ಮೂರು ಸಂತಿನ ಪಾಡ್ಬ ಅಲ್ಲೇ ಹೋಗಿ ಒಂದು ಸ್ಕಾರ್ ತಂದು ನೆನೆಸಿಟ್ಕೊಂಡು ಅಂದ ತಿಂದ್ರೆ ಆತಂತೇಳಿ ಹಿಂಗೆ ಖರ್ಚು ಎಲ್ಲ ಕಡೆಯಿಂದ ಫುಲ್ ಹೈ ಹಾಕೋತಾನೆ ಹೊಂಟಿದೆ. ಇನ್ನು ನಮ್ಮ GDP ಬಗ್ಗೆ ಮಾತಾಡೋದಾದ್ರೆ, GDP ಅಂತೂ ಹೇಳಬೇಕಂದ್ರೆ ಇಂಡಿಯಾ ಒಳಗೆ ಹೈಯೆಸ್ಟ್ GDP ಕಂಪೇರ್ ಟು ವರ್ಲ್ಡ್ ವೈಡ್ ಕಂಪೇರ್ ಮಾಡಿದಾಗ ಫುಲ್ ಸ್ಟೇಬಲ್ ಅದ ರೀ ನಮ್ಮ ಎಕಾನಮಿ. ಈಗ ಕಡೆ ಎಲ್ಲ ಬಾಂಬು ಗಿಂಬು ಹಾರಿಸಿ ಮತ್ತು ವಾಪಸ್ ಟ್ಯಾಕ್ಸ್ ಅದಿದೇನೇನೋ ಆಗಿ ಗದ್ದಲ ಆಗಿ ಪಾಪ ಎಲ್ಲರೂ ಒಬ್ಬೊಬ್ರು ಸಫರ್ ಆಗ್ತಿದ್ದಾರೆ ವರ್ಲ್ಡ್ ಒಳಗೆಲ್ಲ. ಆದರೆ ನಮ್ಮ ಇಂಡಿಯನ್ಸು ಒಂದು 7 to 7.5 GDP ಇಟ್ಕೊಂಡು ಆರಾಮಾಗಿದ್ದಾರೆ. ಖರ್ಚನೂ ಜಾಸ್ತಿ ಇದೆ ಇಲ್ಲ ಅಂತಲ್ಲ, ಬಟ್ ಆದರೂ ಆರಾಮಾಗಿದ್ದಾರೆ. ಟ್ಯಾಕ್ಸ್ ವಿಚಾರಕ್ಕೆ ಬಂದರೆ ಹೆವಿ ಟ್ಯಾಕ್ಸ್ ಅಂತೂ ನಾವೇ ಪೇ ಮಾಡ್ತಿರೋ ಅಂದ್ಕೊಳ್ತೀವಿ. ಇಲ್ಲಿ ಟ್ರೇಡಿಂಗ್ ಒಳಗೆ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಅವಾಗೂ ಟ್ಯಾಕ್ಸ್ ಮಾಡ್ತೀವಿ, ಇನ್ನೇನಾದರೂ ಲಾಭ ತೊಗೋಬೇಕಾದ್ರೂ ಮಾಡ್ತೀವಿ. ಮೊನ್ನೆ ನಾನು ಲೋನ್ ತೊಗೊಂಡಿರೋ, ಲೋನ್ ತೊಗೋಬೇಕಾದ್ರೆ ಅವು ಟ್ಯಾಕ್ಸ್ ಹಾಕಿದ್ರು, ವಾಪಸ್ ಏನು ಕಟ್ಟಬೇಕಾದ್ರೂ GST ಇಟ್ಕೊತಾರೆ. ಪ್ರತಿ ತಿಂಗಳು EMI ಪೇ ಮಾಡ್ತಿರ್ತೀವಿ. ಆ ಪೇ ಮಾಡ್ಬೇಕಾದ್ರೆ ಅದ್ರಾಗ ಒಂದು ಸ್ವಲ್ಪ GST ಕಟ್ ಮಾಡ್ಕೊತಾರೆ. ಬೇಕಾದ್ರೆ ನೀವು ತಗೋದು ನೋಡ್ರಿ, ಹೋಟೆಲ್ಗೆ ಹೋದ್ರೆ ಊಟ ಮಾಡ್ಲಿಕ್ಕೆ ಅವಾಗೂ GST ಮಾಡೋದು, ಆಮೇಲೆ ಸರ್ವಿಸ್ ಚಾರ್ಜ್ ಅಂತ ಅದಕ್ಕೂ ಕಟ್ ಮಾಡ್ಕೊತಾರೆ. ಇನ್ನು ಕಾಯಿಪಲ್ಲೆ ವಿಚಾರಕ್ಕೆ ಬಂದಿದ್ರು ಮುಗಿಲು ಮುಟ್ಟಾಕತ್ತವ್ರಿ ರೇಟ್ ಎಲ್ಲ. ಉಳ್ಳಾಗಡ್ಡಿ ರೇಟ್ ಎಲ್ಲ ಪೂರ ಹೈ ಆಗಿ ಹೋಗ್ಬಿಟ್ಟಾವ. ಈ ಟೊಮೆಟೊ ರೇಟ್ ಒಂದೊಂದ್ಸತಿ ನೋಡಿ ನಂಗೂ ಅನ್ನಿಸ್ತದೆ, ಟೊಮೆಟೊ ಹಾಕೋದು ಬಿಟ್ಬಿಡ್ಬೇಕು ಅಂತೇಳಿ. ಪಿಜ್ಜಾಗೆಲ್ಲ ಟೊಮೆಟೊ ಕಮ್ಮಿ ಮಾಡಿದ್ರು ಅದಕ್ಕೆ ಅನ್ಕೊತೀನಿ. ಒಂದು ಹ್ಯಾಪಿ ನ್ಯೂಸ್ ಏನಂತಂದ್ರೆ, ನಮ್ಮ ಈ ದಕ್ಷಿಣ ಭಾರತ ಅದಲ್ಲ ಅಂದ್ರೆ ನಮ್ಮ ಕರ್ನಾಟಕ, ತಮಿಳ್ನಾಡು, ಮಹಾರಾಷ್ಟ್ರ, ಕೇರಳ ಇವೆಲ್ಲರ GDP ಕಂಪೇರ್ ಮಾಡಿದ್ರೆ ಉತ್ತರ ಭಾರತಕ್ಕಿಂತ ಹೈಯೆಸ್ಟ್ ನಾವೇ ಕೊಡ್ತಿರೋದ್ರಿ. ಅದ್ರಾಗ ಇನ್ನೂ ಖುಷಿ ವಿಚಾರ ಏನಪ್ಪ ಅಂತಂದ್ರೆ, ಜಾಸ್ತಿ ನಮ್ಮ ಕರ್ನಾಟಕದಿಂದ ಹೋಗಕತ್ತದ. ಎಲ್ಲಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ IT ಸೆಕ್ಟರ್ ಜಾಸ್ತಿ ಇದೆ. ಸೊ ಅಲ್ಲಿನ ಪ್ರೊಡಕ್ಷನ್ ಜಾಸ್ತಿ ಬರ್ತದೆ. ಮತ್ತು ಅದರ ಪಾರ್ಟ್ಸ್ ಒಳಗೆ ಕರ್ನಾಟಕದ ಬೇರೆ ಇದೇನಂತಾರೆ ಜಿಲ್ಲೆ ಒಳಗೆಲ್ಲ ನಾವು ಬೇರೆ ಉತ್ಪನ್ನಗಳೆಲ್ಲ ಬೆಳಿತೀವಿ. ಒಂದೊಂದು ಕಡೆ ಇಂಡಸ್ಟ್ರಿಯಲ್ ಏರಿಯಾ ಇದ್ರೆ, ಇನ್ನೊಂದು ಕಡೆ ರೇಷ್ಮೆ, ಇನ್ನೊಂದು ಕಡೆ ಮಸಾಲೆ ಪದಾರ್ಥ, ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಜೋಳ, ಗೋಧಿ, ಈ ಥರ ಎಲ್ಲ ಒಂದೊಂದು ಥರ ಪ್ರೊಡಕ್ಷನ್ ಜಾಸ್ತಿ ಆಗಿ ನಮ್ಮ GDP ಹೈಯೆಸ್ಟ್ ಅದ ನಮ್ಮ ಕರ್ನಾಟಕದ. ಆದ್ರೆ ನನಗೆ ಈ ಪೇ ಏನೋ ಮಾಡಾಕತ್ತೀವಿ ಅಂತಲ್ಲ, GDP ಹೈಯೆಸ್ಟ್ ಅದಂತ ನನಗೂ ಪ್ರೌಡ್ ಅದ. ಹಂಗಂತೇಳಿ ರೋಡ್ನಾಗ ಗಾಡಿ ತೊಗೊಂಡು ಹೋದಾಗ ಆಗ ಅನಿಸ್ತದೆ ಎಲ್ಲಿ ಉಂಟದಲ್ಲಿ ಮಾರೇ ಏನೋ ಕೊಟ್ಟಿದ್ರು ಅಂತೇಳಿ. ಟ್ಯಾಕ್ಸ್ ಅಂತ ಹೆವಿ ಪೇ ಮಾಡ್ತೀವಿ, ಮಂತ್ಲಿ ಅಂತೂ ಸ್ಯಾಲ್ರಿ ಕಟ್ ಮಾಡ್ಕೊಂಡೇ ಕೊಡ್ತಾರೆ. ಆದ್ರೂ ಎಲ್ಲಿ ಹೊಂಟದ, ಏನು ಮಾಡಾಕತ್ತದ, ಅದು ಒಂದು ದೊಡ್ಡ ಟೆನ್ಷನ್ ರೀ ನನಗೆ. ಹೆಂಗೆ ಆಗತ್ತದ, ನಮ್ಮ ಇಂಡಿಯಾ ಎಕಾನಮಿನೂ ಸ್ಟ್ರಾಂಗ್ ಅದ ಇಲ್ಲ ಅಂತಲ್ಲ, ಆದರೆ ನಮ್ಮ ದಿನದ ಖರ್ಚಿಗೆ ನಮ್ಗೆ ಯಾಕೆ ಇಷ್ಟು ತುಟ್ಟಿ ಬಿಡಾಕತ್ತದ ನಂಗೆ ಇನ್ನೊಂದ್ರೂ ಗೊತ್ತಾಗಲಿಲ್ಲ. ಬರುತ್ತೆ ಸ್ಯಾಲ್ರಿ ಪಗಾರ ಏನಿಲ್ಲ, ಕಣ್ಣು ಮುಚ್ಚಕಂತಾಗಿರೋ ಗೋವಿಂದ ಹೆಂಗೆ ಹೋಗುತ್ತಾ ಹೆಂಗಿಲ್ಲ. ಸ್ಯಾಲ್ರಿ ಬಂದು ಏನಾದರೂ ನೋಡಬೇಕು, ದೊಡ್ಡ ಹೋಟೆಲ್ಗೆ ಹೋಗಿ ಖರ್ಚು ಮಾಡಿ ಮಸ್ತ್ ಆರಾಮಾಗಿ ಚಿಲ್ಲಾಗಿರ್ತೀವಿ. ಅದೇ ಒಂದು 3-4 ದಿನ ಆದ್ಮೇಲೆ ನೋಡಬೇಕು, ಅಯ್ಯೋ ಇನ್ನು ಐ ಪಾಕೆಟ್ ಎಲ್ಲದರ ಅಲ್ಲಂದು ಹುಡುಗಾಡ್ತಿರ್ತೀವಿ. ಹಂಗಾಗತ್ತೆ. ಇಂಡಿಯಾ ಎಕಾನಮಿ ಏನು ಸ್ಟ್ರಾಂಗ್ ಆಗದ ಅಂದರೆ ನಾವು ಆನ್ಲೈನ್ ಶಾಪಿಂಗ್ಸ್ ತೊಗೋಬೋದು, ಅಥವಾ ನಾವು ಪರ್ಚೇಸ್ ಮಾಡೋದು, ಇನ್ವೆಸ್ಟ್ ಮಾಡೋದು, ಅಥವಾ ನಮ್ಮ ಇಂಡಿಯಾ ಒಳಗೆ ಬಿಸ್ನೆಸ್ ಎಲ್ಲ ಜಾಸ್ತಿನೇ ಇದ್ದಾವ. ಆಮೇಲೆ ಬಿಸ್ನೆಸ್ ಎಲ್ಲ ಜಾಸ್ತಿ ಇದ್ರೆ ಆಬ್ವಿಯಸ್ಲಿ ಎಲ್ಲ ಜಾಬ್ಸೂ ಜಾಸ್ತಿ ಆಗ್ತಾವ. ಸೊ ಹಾಗೆಲ್ಲ ಕನ್ಸಿಡರ್ ಮಾಡಿದರೆ ಇಂಡಿಯಾ ಫುಲ್ ಗ್ರೋವಿಂಗ್ ಒಳಗದ, ಇನ್ಕ್ಲೂಡಿಂಗ್ GST ಆ್ಯಂಡ್ ಆಲ್ ಫುಲ್ ಗ್ರೋವಿಂಗ್ ಒಳಗದ. ಆದ್ರೆ ಇನ್ನು ಬಟ್ ಆದರೂ ಒಮ್ಮೊಮ್ಮೆ ಕೇಳ್ಬಿಡ್ತೀವಿ ರೀ, ಈಗ ಪಾಸ್ಔಟ್ ಆಗಿರ್ತಾರೆ ಇಂಜಿನಿಯರಿಂಗ್ ಎಲ್ಲ ಪಾಸ್ಔಟ್ ಆಗಿದ್ರೆ, ಏನು ಬಿಡ್ರಿ ಅಪ್ಪ ನೀವು ಫ್ರೆಷರ್ಸಿಗೆ ಕರೆಯವಲ್ರಾಗ್ಯಾರ ಅಂತ ಕೇಳ್ತಾರೆ. ಇಷ್ಟೆಲ್ಲ ಗ್ರೋ ಆಗ್ತಿದ್ರು ಇನ್ನೂ ಸ್ಟೆಬಿಲಿಟಿನೇ ಸಿಕ್ಕಿಲ್ಲ. ಬಟ್ ವಿ ಆರ್ ರಿಯಲಿ ಗುಡ್ ಸ್ಟೇಬಲ್ ಕಂಪೇರ್ಡ್ ಟು ಪ್ರೀವಿಯಸ್ ಡೇಸ್ ಕಂಪೇರ್
ಮಾಡಿದ್ರೆ ಇವಾಗ ಮಾತ್ರ ಮಸ್ತ್ ಹೊಂಟಿವಿ. ಅವಾಗ ಜಾಬ್ ಕರೀತಾರೆ ಬಿಟ್ರೆ ಅವಾಗ ಹೋದ್ರೆ ಅದು ಕರೆದಾಗ ಅದ್ರಾಗ ಬೇರೆ ಮೊನ್ನೆ ಕೇಳಿರ ಡೊನಾಲ್ಡ್ ಟ್ರಂಪ್ ಹೇಳಕತ್ತಿದ್ದ ಜಗಳ ಮಾಡಾಕ್ತಿರ್ಲಿಲ್ಲ ಇರಾನ್ದವ್ರು. ಅವ್ರು ಅವಾಗ ಹೇಳಿದ ನಾನು ವರ್ಲ್ಡ್ ಎಕಾನಮಿನ ಶೇಕ್ ಮಾಡ್ತೀನಿ ಅಂತ. ಅವಾಗ ನಮಗೂ ಸ್ವಲ್ಪ ಅಂಜಿಕೆ ಬಂದಿಲ್ಲ. ಯಾಕಂತಂದ್ರೆ ನಾವೆಲ್ಲ ವ್ಯಾಸ್ ಪ್ರಾಜೆಕ್ಟ್ಸಿಗೆಲ್ಲ ಕೆಲಸ ಮಾಡೋದು, ಎಲ್ಲಿ ಮಗ ಎಲ್ಲರೂ ಕ್ಯಾನ್ಸಲ್ ಮಾಡಿಸಿದ್ರೆ ಆಮೇಲೆ ಏನು ಮಾಡೋದು ಅಂತೇಳಿ ನಾನು ಸ್ವಲ್ಪ ಸೀರಿಯಸ್ ಆಗಿದೆ. ಓಕೆ ಏನಾಗುತ್ತೆ ಅಂತೇಳಿ ಹಂಗೆ ಸರ್ಚ್ ಮಾಡೋಕೆ ಹೋದಾಗ ನನಗೂ ಸಿಕ್ತು ಸಮೌಟ್ ಬೆಟರ್ ಆ್ಯಂಡ್ ಗುಡ್ ಆ್ಯಂಡ್ ಸ್ಟೇಬಲ್ ಅಂತ ಹೇಳಿ. ಇವಾಗ ಎಕನಾಮಿ ಅಂದ್ರೆ ಎಲ್ಲ ಒಂದು ಕಂಟ್ರಿನಿಂದ ಇನ್ನೊಂದು ಕಂಟ್ರಿ ಮ್ಯಾಗ ಡಿಪೆಂಡ್ ಆಗಿರ್ತಾವೆ, ಅದಂತೂ ಕಾಮನ್. ಬಟ್ ವಿ ಆರ್ ಸಮೌಟ್ ಬೆಟರ್, ವಿ ಆರ್ ಗ್ರೋವಿಂಗ್ ಅಂತೇಳಿ. ಎಂಟೈರ್ ವರ್ಲ್ಡ್ ಒಳಗೆ ಕೊಯ್ ಹೇಳಕತ್ರ ನಾವು ಮಾತ್ರ ಇಂಡಿಯನ್ಸು ಗ್ರೋ ಆಗ್ಲಿಕ್ಕತ್ತೀವಿ, ನಮ್ಮ ಸ್ಟೇಬಲ್ ಇನ್ ಎಕಾನಮಿ ಇಟ್ಕೊಂಡೇವಿ. ಸೊ ಇದೇ ಹೇಳುತ್ತೆ ವಿ ಆರ್ ಸ್ಟೇಬಲ್ ನಾವು ಅಂತ ಹೇಳಿ. ಕಂಟ್ರಿ ವೈಸ್ ನೋಡಿದಾಗ ಏನು ಗ್ರೋತ್ ಏನೋ ಮಸ್ತ್ ಹೊಂಟದ ಇಲ್ಲ ಅಂತಲ್ಲ. ಆದರೆ ಪರ್ಸ್ನಲ್ ಲೈಫ್ ಒಳಗೆ ನೋಡಿದಾಗ ಪ್ರತಿಯೊಂದಕ್ಕೂ ಅಡ್ಜಸ್ಟ್ ಮಾಡ್ಕೊಳ್ಳೋಗತ್ತೀವಿ ರೀ. ಹೆವಿ ರೆಂಟಿಂದ ಹಿಡ್ಕೊಂಡು ಒಂದು ಕಡೆ ಹೆಚ್ಚು ಕೊಟ್ಟರೆ ಇನ್ನೊಂದು ಕಡೆ ಕಮ್ಮಿ ಮಾಡೋದು, ಹುಡುಕಾಡ್ತಿರ್ತೇವೆ. ಅಡ್ವಾನ್ಸ್ ಜಾಸ್ತಿ, ರೆಂಟ್ ಜಾಸ್ತಿ, ಗಿರಾಕ್ ಜಾಸ್ತಿ, ವಾಟರ್ ಬಿಲ್ ಜಾಸ್ತಿ, ಪ್ರತಿಯೊಂದು ಎಕ್ಸ್ಪೆನ್ಸಿವ್ ಜಾಸ್ತಿ ಹಾಕೋತ ಹೊಂಟದ. ಇನ್ಕಮು ಜಾಸ್ತಿ ಇದೆ ಇಲ್ಲ ಅಂತಲ್ಲ, ಹಂಗೆ ಖರ್ಚು ಜಾಸ್ತಿ ಆಗ್ಲಿಕ್ಕತ್ತದ. ಸೊ ನನಗೆ ಅನ್ಸುತ್ತೆ ಇಂಡಿಯಾ ಎಕಾನಮಿ ಬೆಳ್ಕೊಂಡು ಹೋದಂಗೆ ಲೈಫ್ ಅಡ್ಜಸ್ಟ್ಮೆಂಟ್ ಜಾಸ್ತಿ ಹಾಕ್ಕೊಂಡು ಬರ್ಲಿಕ್ಕದ ಅಂತೇಳಿ. ಅದಕ್ಕೆ ಅನ್ಕೊತೀನಿ ವಿ ಹ್ಯಾವ್ ಟು ಡಿಕ್ರೀಸ್ ಅವರ್ ಅರ್ನಿಂಗ್ ವೇಸ್ಟ್ ಇಲ್ಲ ಅಂತೇಳಿ. ಅದಕ್ಕೋಸ್ಕರ ಏನಾದರೂ ಮತ್ತೆ ವೇಸ್ಟ್ ಬರ್ಬೋದು, ಮತ್ತೆ ಜಾಬ್ ಅಪಾರ್ಚುನಿಟೀಸ್ ಏನಾದರೂ ಕ್ರಿಯೇಟ್ ಆಗ್ಬೋದು. ಸೊ ಮತ್ತೆ ನಾಳೆ ಇದೇ ಟೈಮಿಗೆ ಸಿಗೋಣ. ಅಲ್ಲಿವರೆಗೂ ಶುಭರಾತ್ರಿ, ಗುಡ್ ನೈಟ್, ಟೇಕ್ ಕೇರ್, ಬಾಯ್.